ಬಹಳಷ್ಟು ಕೂಗು ಸ್ಥಳೀಯವಾಗಿರುವಂತವರಿಗೆ ಕೊಡಬೇಕು, ಬಿಜೆಪಿಗೆ ಕೊಡಬೇಕು ಅನ್ನೋದು ಕೂಡ ಚರ್ಚೆ ಆಗ್ತದೆ. ಪ್ರೀತಮ್ ಗೌಡ್ರು ಅವರು ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ತಮ್ಮ ಭಾಷಣದಲ್ಲಿ. ತಾವು ಏನು ಆಗ್ರಹಿಸ್ತೀರಿ? ನಾವು ಸಭೆಗೂ ಕೂಡ ಹೋಗಿದ್ರೆ ಬೆಂಗಳೂರಲ್ಲಿ ಸುಮಲತಾ ಅವ್ರದ್ದು. ಅಲ್ಲ, ಕರೆಕ್ಟು. ಈಗ ಸುಮಲತಾ ಅವರು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಎಲ್ಲ ಬಂದು ನಮಗೆಲ್ಲ ಒಂದು ಸಹಕಾರ ನೀಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಕೊಟ್ಟರು ತಪ್ಪೇನಿದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಯಸೋದು. ಈಗ ನಮ್ಮ ಪ್ರೀತಮ್ ಗೌಡ್ರು ಹೇಳಿದಾಗೆ ಯಾರಿಗಾರು ಕೊಡಲಿ, ಬಿ ಜೆ ಪಿಯವರು ಕೊಡಲಿ ಅನ್ನೋದು ನಮ್ಮ ಡಿಮ್ಯಾಂಡು. ಹೈಕಮಾಂಡ್ JDSಗೆ ಅಂತ ಸೂಚನೆ ಮಾಡಿದ್ರೆ ತಮ್ಮದು ನಡೆ ಏನಿರುತ್ತೆ ಸರ್? ಅದನ್ನು ಹೈಕಮಾಂಡ್ ಹತ್ರ ನಾವು ಕುಂತ್ಕೊಂಡು ತೀರ್ಮಾನ ಮಾಡ್ತೀವಿ, ಮಾತಾಡ್ತೀವಿ. ಚರ್ಚೆ ಅಷ್ಟೇ, ಖಾಲಿ ಅವ್ರಿಗೆ ಹುಷಾರಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಒಂದಿನ ಮುಂಚೆನೇ ನಮ್ಮ ಕೆರಗುಡ್ನಲ್ಲಿ ಆದಂಥ ಘಟನೆಗೆ ನಾವು ಅವ್ರನ್ನ ಕರೆಯೋದಕ್ಕೆ ಹೋಗಿದ್ದು. ಮತ್ತು ನಿಮ್ಮ ಅಭಿಪ್ರಾಯಗಳೇನು ಅಂತ ಕೇಳಿದ್ರು. ಇಲ್ಲ, ನನ್ನ ಮಂಡ್ಯದಲ್ಲಿ ನಾನು ಸ್ಟಿಕಣ್ಣಾಗಿರ್ತೀನಿ, ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಇದಕ್ಕೆ ನಮ್ಮ ಬಿ ಜೆ ಪಿಗೆ ನಾವು ಕೊಡಬೇಕು ಅನ್ನೋದೊಂದು ದೊಡ್ಡ ಡಿಮ್ಯಾಂಡ್ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಮಂಡ್ಯ ಜಿಲ್ಲೆಯಲ್ಲಿ ಬೆಳಿಬೇಕು, ಬಿ ಜೆ ಪಿ ಒಂದು ಮಟ್ಟಕ್ಕೆ ಬೆಳೆದಿದೆ, ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗಬೇಕು. ಅವ್ರಿಗೆ ಬೇರೆ ಬೇರೆ ಕ್ಷೇತ್ರಗಳಿವೆ, ಬೇರೆ ಕ್ಷೇತ್ರದಲ್ಲಿ ಅವರು ಕಾಂಟೆಸ್ಟ್ ಮಾಡಲಿ ಅಂತ ಹೇಳಿ JDSನವ್ರು ನಮಗೆ ಮಾಡಲಿ. ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಮಾಡೋವಂಥ ಸಂದರ್ಭದಲ್ಲಿ ಮೋದಿಯವ್ರನ್ನ ಪುನಃ ನಾವು ಪ್ರಧಾನಿ ಮಾಡಬೇಕು ಅನ್ನೋದು ಒಂದು JDSನವ್ರ ಭಾವನೆಗೆ ಬಂದಾದಮೇಲೆ ಮಂಡ್ಯನ ನಮಗೆ ಬಿಟ್ಕೊಡ್ಲಿ, ಮಂಡ್ಯ ನಮಗೆ ಸಹಕಾರ ಕೊಡಲಿ ಅವರು ಅಂತ ಹೇಳಿಕ್ಕೆ ಬಯಸ್ತಾ ಇದ್ದಾರೆ. ಯಾರು ಸಲಹೆ ಏನು ಕೊಡೋದಕ್ಕೆ, ಅವರು ಅಭಿಪ್ರಾಯಗಳು ಕೇಳೋದಕ್ಕೆ ಹೋಗಿದ್ದು, ಸಲಹೆ ನಾವು ಕೊಡೋದಕ್ಕೆ ಯಾರು? ಸರ್, ಹೈಕಮಾಂಡ್ ಸೂಚನೆ ಮಾಡಿ ಮೈತ್ರಿ ಅಭ್ಯರ್ಥಿ JDSಗೆ ಅನ್ನುವಂಥದ್ದಾದರೆ ಅವಾಗ ಏನಿರುತ್ತೆ ಸರ್ ತಮ್ಮ ನಡೆ? ಅದು ನಾವು ಹೇಳಿದ್ರೆ, ಪ್ರೀತಮ್ ಗೌಡ್ರು ಹೇಳಿದ್ರಲ್ಲ, ಹೈಕಮಾಂಡ್ ಲೆವೆಲ್ನಲ್ಲಿ ನಾವು ಕುತ್ಕೊಂಡು ಮಾತಾಡ್ತೀವಿ. ಹೈಕಮಾಂಡ್ ಸೂಚನೆ ಕೊಟ್ಟರೆ ಏನಿರುತ್ತೆ ಸರ್ ತಮ್ಮ ನಡೆ? ಆವಾಗ ತಮಗೆ ನಾವು ಗಮನಕ್ಕೆ ತಂದೆ ತರ್ತೀವಲ್ಲ ಸರ್. ಹಿಂದೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರಿ ಸರ್, ಅದರ ಪಕ್ಷ ಬಿಡೋ ಸೂಚನೆಗಳೆಲ್ಲ ಕೊಟ್ಟಿದ್ರಿ. ಈ ಥರ ಆ ಥರದ್ದು ಏನಾದ್ರು ಉಂಟಾ ಅಂತ? ಏನು ಅದನ್ನು ನೀವು ನೋಡಿದೆ ಅಂಥ ಸಂದರ್ಭ ಬಂದರೆ ನಾನು ಹೇಳ್ತೀನಿ, ಸುಮ್ಮನೆ ಅವಾಪೋಗಳು ಹುಟ್ಟಾಕ್ಬಿಡಿ ಅಂತ ನಾವು ಹೇಳಿದ್ದು ತಮಗೆ. ನೀವು ಮುಂಚೆಯಿಂದಲೂ ನಾನು ಸ್ಟಿಲ್ ಯಾವತ್ತು MLA ಆದೆ ಅವತ್ತಿಂದಲೇ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೇಳಿ ತಾವೇ ಹುಟ್ಟಾಕ್ತಾ ಇದ್ರಿ. ಅದಕ್ಕೆ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಅಂಥ ಸಂದರ್ಭ ಏನಾರು ಬಂದಾಗ, ಯಾಕೆಂದ್ರೆ ನಾನು JDSನಿಂದ BJPಗೆ ಬಂದಾಗ ನಾನೇ ತಮ್ಮನ್ನು ಕರೆದು ಮಾತಾಡಿರೋ ಅಂಥದ್ದು. ಸುಮ್ಮನೆ ಹುಟ್ಟಾಕ್ಬೇಡಿ ಅಂತ ನಾನು ಮನವಿನ ಮಾಡ್ತಾರೆ. ಹುಟ್ಟಾಗ್ತಾ ಇಲ್ಲ ಸರ್, ರಾಜಕಾರಣಿಗಳೇ ಹುಟ್ಟಾಗ್ತಾ ಇರುವಂಥದ್ದು. ಅಲ್ಲ, ದಯವಿಟ್ಟು ನಾನು ಹೇಳ್ಬೇಕಲ್ಲ ನಿಮಗೆ, ನಾನು ಓಪನ್ ಆಗಿ ಹೇಳ್ತೀನಿ. ನೀವೆಲ್ಲ ಸ್ನೇಹಿತರು, ನೀವೆಲ್ಲ ನಮ್ಮ ಸ್ನೇಹಿತರು. ನಾವು ಯಾವಾಗ್ಲೂ ಏನಾದ್ರು ನಾನು ತೀರ್ಮಾನ ತಗೊಳ್ಳೋದಾಗ್ಲಿ ಏನೇ ಮಾಡ್ಬೇಕಾದ್ರೂ ತಮ್ಮ ಗಮನಕ್ಕೆ ತರದೇನೆ ಏನು ಮಾಡಿಲ್ಲ ಇದುವರೆಗೂ. ಆ ಥರದ್ದು ಯಾವುದೇ ತೀರ್ಮಾನ ಇರಲ್ಲ, ಹಾಗಾಗಿ ಏನು ತಲೆ ಕೆಡಿಸ್ಕೊಬೇಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.